ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓ, ಏನ್ ಕೆಲಸ ಕೊಟ್ರು ಮಾಡ್ತೀಯಾ? ಈ ಆಫೀಸ್ ಬಾಸ್ ಕೆಲಸ ಖಾಲಿ ಐತೆ, ಮಾಡ್ತೀಯಾ? ಅಂಥ ಯೋಗ್ಯತೆ ನನಗಿಲ್ಲ ಸರ್. ಹೌದು ತಾನೆ? ಮತ್ ನಿನ್ಗೆ ಏನ್ ಕೆಲಸ ಬರುತ್ತೆ, ನಿನ್ ಕೈಲಿ ಏನ್ ಕೆಲಸ ಮಾಡಕ್ಕಾಗುತ್ತೆ, ಮೊದ್ಲು ಅದನ್ನೇ ಹೇಳು. ನಿಮ್ಮ ಮಾತು ಸತ್ಯ ಸರ್, ಆದ್ರೆ ನಾನು ಏನ್ ಮಾಡ್ತೀನಿ ಅನ್ನೋ ಅಂದಾಜು ನನಗಿಲ್ಲ ಸರ್. ಆದ್ರೆ ಆ ಕೆಲಸ ಎಷ್ಟೇ ಕಷ್ಟದ್ದಾಗಿರ್ಲಿ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಮಾತ್ರ ಹೇಳ್ತೀನಿ ಸರ್. ಅಂದ್ರೆ ಜೀವನಕ್ಕೆ ಯಾವ ಕೆಲಸ ಸಿಕ್ಕಿದ್ರು ಮಾಡಕ್ ಸಿದ್ಧವಾಗಿದ್ಯಾ? ಹೌದು ಸರ್. ಯಾವ್ದಾದ್ರು ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ? ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಬದುಕಬೇಕು ಅಂದಾಗ ಕೆಲಸ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಸರ್ ಮಾಡಲೇಬೇಕಲ್ವಾ? ಹಳ್ಳಿನಲ್ಲಿ ಚೆನ್ನಾಗಿ ಬಾಳಿ ಬದುಕ್ದವನು ಸರ್ ನಾನು. ಹೊಲ ಮನೆ ಜಮೀನು ಗದ್ದೆ ಎಲ್ಲ ಇತ್ತು. ಆದರೆ ಯಾವುದೋ ಕಾರಣಗಳಿಗೆ ಎಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಿದ್ದಿದ್ದೀನಿ ಸರ್. ಈಗ ಮನೆಯಲ್ಲಿ ವಯಸ್ಸಾದ ನನ್ನ ತಂದೆ, ಹೆಂಡತಿ, ಮಗಳು ಎಲ್ಲ ನನ್ನ ಜೊತೆ ಇದ್ದಾರೆ. ಏನಂದ್ರೆ ಈಗ ಅವರೆಲ್ಲರನ್ನು ನೋಡ್ಕೋಬೇಕಾದ ಹೊಣೆ ನಂದೇ ಸರ್. ಕೂತ್ಕೊಳ್ಳಿ ಯಜಮಾನ್ರೆ. ಪರವಾಗಿಲ್ಲ ಸರ್. ಅಂತ ದೊಡ್ಡ ಮಟ್ಟದಲ್ಲಿದ್ದು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ. ಕೂತ್ಕೊಳ್ಳಿ ಯಜಮಾನ್ರೆ. ನಾನು ಇಷ್ಟೊತ್ತು ಮಾತಾಡೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಾವು ಬಿಡಿ ಬಂದವ್ರಿಗೆ ಹೋಗೋರ್ಗೆ ಸೆಲ್ಯೂಟ್ ಹೊಡ್ಕೊಂಡಿರೋ ಸೆಕ್ಯೂರಿಟಿಗಳು. ಅದೇ ನಮ್ಮ ಜೀವನ. ಎಷ್ಟೋ ಜನ ನಮ್ಮ ಮುಖನ ನೋಡಲ್ಲ, ಆದ್ರೂ ನಾವು ಸೆಲ್ಯೂಟ್ ಹೊಡಿಬೇಕು. ನಮ್ಮದು ಬಿಡಿ ಇದ್ದಿದ್ದೆ. ನೋಡಿ, ನೀವೇನೋ ಕಷ್ಟ ಹೇಳ್ಕೊಂಡು ಬಂದಿದ್ದೀರಾ, ಚೆನ್ನಾಗಿ ಬದುಕ್ದವ್ರು. ನನ್ನ ಕೈಲಾಗಿ ಸಹಾಯ ನಾನು ಖಂಡಿತ ಮಾಡ್ತೀನಿ. ಕೂತ್ಕೊಳ್ಳಿ. ಅಷ್ಟು ಸಾಕು ಸರ್. ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಉಪಕಾರನ ಮರೆಯೋದಿಲ್ಲ. ಅಯ್ಯೋ, ದೊಡ್ಡವ್ರು ನೀವು, ಕೈಯೆಲ್ಲ ಮುಗಿಬೇಡಿ. ಕೂತ್ಕೊಳ್ಳಿ. ಪರವಾಗಿಲ್ಲ ನೀವು ಕೂತ್ಕೊಳ್ಳಿ. ನಮ್ಮ ಸಾಹೇಬರು ಬಂದ್ಬಿಡ್ತಾರೆ. ಕೂತ್ಕೊಳ್ಳಿ.